ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ಸಿದ್ದರಾಮಯ್ಯನವರ ಬಾಯಲ್ಲೇ ಬಂತಲ್ಲ ಕುರ್ಚಿ ಬಿಡುವ ರಹಸ್ಯ. ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಈ ಬೆಳವಣಿಗೆ. ದಿಢೀರಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಷ್ಟು ಟೆನ್ಷನ್ ಆಗಿರೋದು ಯಾಕೆ, ಅಸಲಿ ರಹಸ್ಯ ಏನು ಅನ್ನೋದೀಗ ಹೊರಗಡೆ ಬರ್ತಾ ಇದೆ. ಇದ್ರ ಬೆನ್ನಲ್ಲೇ ಒಂದು ಬಿಗ್ ಆಪರೇಷನ್. ಬಿಜೆಪಿಯ ಪ್ರಭಾವಿ ಸಂಸದ ಸಿದ್ದರಾಮಯ್ಯ ಜೊತೆಗೆ ನಿಲ್ತಾರ ಈ ಎಲೆಕ್ಷನ್ ಅಲ್ಲಿ? ಸದ್ದಿಲ್ಲದೆ ನಡೆದಿರುವ ಬೆಳವಣಿಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರು ಎಲೆಕ್ಷನ್ ಆದಮೇಲೆ ಕುರ್ಚಿ ಬಿಡಬೇಕಾಗತ್ತಾ, ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯಾ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಸಲ ಚರ್ಚೆಗಳು ನಡೆದಿದ್ದಾವೆ. ಡಿ.ಕೆ. ಕ್ಯಾಂಪ್ನ ಶಾಸಕರು ಪದೇ ಪದೇ ಡಿ.ಕೆ. ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಮತ್ತು ಡಿ.ಕೆ. ಶಿವಕುಮಾರ್ ಆಪ್ತ ವಲಯದಲ್ಲಿ, ಇಲ್ಲಿನ ರಾಜಕಾರಣದಲ್ಲಿ ಎಲ್ರಿಗೂ ಗೊತ್ತಿರುವ ಓಪನ್ ಸೀಕ್ರೆಟ್, ಡಿ.ಕೆ. 2.5 ವರ್ಷ ಅಲ್ಲ, ಅದಕ್ಕಿಂತ ಮುಂಚೆನೇ ಮುಖ್ಯಮಂತ್ರಿ ಕುರ್ಚಿ ಏರೋದಕ್ಕೆ ಶತಪ್ರಯತ್ನವನ್ನು ಶುರು ಮಾಡಿದ್ದಾರೆ. ಮತ್ತು ಅದು ಲೋಕಸಭಾ ಚುನಾವಣೆ ಆದಮೇಲೆ ಮತ್ತಷ್ಟು ಚುರುಕು ಪಡ್ಕೊಳ್ಳುತ್ತೆ ಅನ್ನೋದು. ನಿಗಮ ಮಂಡಳಿಯಲ್ಲಿ ಕಾರ್ಯಕರ್ತರಿಗೆ ಅವಕಾಶ ಕೊಡಿಸಿದ್ರಿಂದ ಹಿಡಿದು ಟಿಕೆಟ್ ವಿಚಾರದಲ್ಲಿ ಜಟಾಪಟಿ ಜೋರಾಗಿದ್ದರಿಂದ ಹಿಡಿದು ಎಲ್ಲ ಅದ್ರ ಹಿಂದಿರೋ ಲೆಕ್ಕಾಚಾರಗಳೇ. ಈಗ ನೋಡಿ, ಕೊನೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಾಯಲ್ಲೇ ಬಂತು ಕುರ್ಚಿ ಬಿಡುವ ರಹಸ್ಯ. ಸ್ಫೋಟಕ ವಿಚಾರ ಇದು. ಅಸಲಿಗೆ ಕೈಪಾಳ್ಯದಲ್ಲಿ ನಾಳೆಗೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟ ಸುಳಿವು ಸಿಗ್ತಾ ಇದೆ. ತವರಲ್ಲಿ ಸಿದ್ದರಾಮಯ್ಯನವರು ಬಿಚ್ಚಿಟ್ಟ ಈ ವಿಚಾರದ ಮೂಲಕ. ಸಿದ್ದರಾಮಯ್ಯನವರು ಏಕಾಏಕಿ ಯಾಕಿಷ್ಟು ಟೆನ್ಷನ್ ಆಗಿದ್ದಾರೆ? ಟಿಕೆಟ್ ಎಲ್ಲ ಫೈನಲ್ ಆದ ಬೆನ್ನಲ್ಲೇ ತವರಲ್ಲಿ ಬೀಡು ಬಿಟ್ಟಿದ್ದಾರೆ. ರೆಸ್ಟ್ ಹೆಸರಲ್ಲಿ 2 ದಿನಗಳ ಕಾಲ ರಣತಂತ್ರ. ಲೋಕಲ್ ಲೀಡರ್ಸ್ ಜೊತೆಗೆ ತವರಿನ 2 ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಹಠಕ್ ಬಿದ್ದಿದ್ದಾರೆ. ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಮತ್ತಲ್ಲೇ ಅವರ ಜಿಲ್ಲೆಯಲ್ಲಿಯೇ ಪ್ರಚಾರ ಕಾರ್ಯವನ್ನು ಮುಂದುವರಿಸಿದ್ದಾರೆ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿ ಆಗಿರೋರು ಅವರೇ ಪಕ್ಷದ ಸ್ಟಾರ್ ಪ್ರಚಾರಕರಾಗ್ತಾರೆ. ಡಿ.ಸಿ.ಎಂ, ಸಿ.ಎಂ ಇಡೀ ರಾಜ್ಯ ಸುತ್ತುವಂತ ಜವಾಬ್ದಾರಿ ಇದ್ರೂ ಕೂಡ ಸಿಕ್ಕಾಪಟ್ಟೆ ಗಮನ ಹರಿಸ್ತಿರೋದು ಎಲ್ಲಿ ಸಿದ್ದರಾಮಯ್ಯನವರು? ಆಪರೇಷನ್ ರಣತಂತ್ರಗಳನ್ನ ಹೆಣದಿರೋದೆಲ್ಲಿ? ಹೆಚ್ಚು ಪ್ರಚಾರ ಮಾಡ್ತಿರೋದೆಲ್ಲಿ ಅಂದ್ರೆ ಕಾಣಿಸ್ತಾ ಇರೋದು ಮೈಸೂರು ಚಾಮರಾಜನಗರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ವರುಣ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿ ಒಂದು ಸ್ಟೇಟ್ಮೆಂಟ್ ಸೇರಿತ್ತು. ನಾನು ಕುರ್ಚಿಯಲ್ಲಿ ಇರಬೇಕಾ ಬೇಡವಾ, ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಬೇಡವಾ, ವರುಣ ಕ್ಷೇತ್ರದಿಂದ 60,000 ಲೀಡ್ ಕೊಡಿಸ್ತೇ ಹೋದರೆ ಏನಾಗತ್ತೆ, ಕೊಡಿಸಿದ್ರೆ ನಾನು ಮುಂದುವರಿತೀನಿ ಅನ್ನುವ ಬಿಗ್ ಸ್ಟೇಟ್ಮೆಂಟ್ ಹೊರಗೆ ಬಿದ್ದಿದೆ. ಎಲ್ಲ 60,000 ಲೀಡ್ ಗೆಲ್ಲಿಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಹುಟ್ಟಕ್ಕಾಗಲ್ಲ. ನಾನು ಇರ್ಬೇಕಾ ಬೇಡ? ಸಾರಿ, 18ರಲ್ಲಿ 58,000 ಲೀಡ್ನಲ್ಲಿ, ಅದು 19ರಲ್ಲಿ ನಮ್ಮ ಲೀಡು 9,000ಕ್ಕೆ ಬಂದಿತ್ತು. ಪಾಪ ಧ್ರುವನಾರಾಯಣ್ ಸೋತದು ಬರೀ 2,800 ಚಿಲ್ಲರೆ ಓಟ್. 1,817 ಓಟ್ರಲ್ಲಿ ಸೋತ್ಬಿಟ್ರು ಅಲ್ವಾ? ಅದಾಗಬಾರ್ದು ಅಲ್ವಾ? ವರುಣಾದಲ್ಲಿ ತನ್ನ ಕ್ಷೇತ್ರದಲ್ಲಿ ನಿಂತು ಹೇಳಿರೋದು ಸಿದ್ದರಾಮಯ್ಯನವರು, ವರುಣಾದಿಂದ ದೊಡ್ಡ ಲೀಡ್ ಸಿಗದೆ ಹೋದ್ರೆ ನಾನು ಕುರ್ಚಿ ಬಿಡಬೇಕಾಗಬಹುದು ಅನ್ನೋ ಪರೋಕ್ಷ ಸಂದೇಶವನ್ನು ಹೊರಹಾಕಿದ್ದಾರೆ. ವರುಣಾ ಲೀಡ್ ಅಂದ್ರೆ ಏನರ್ಥ? ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲದೆ ಹೋದ್ರೆ ಮಹದೇವಪ್ಪನವ್ರ ಪುತ್ರನಿಗೆ ಕಡೆಗೆ ಎಲ್ಲ ಜಟಾಪಟಿಯ ಬಳಿಕ ಟಿಕೆಟ್ ಕೊಟ್ಟಿದ್ದಾಗಿದೆ. ಚಾಮರಾಜನಗರ ಹೇಳಿ ಕೇಳಿ ಎಷ್ಟು ದೊಡ್ಡ ಪ್ರತಿಷ್ಠೆ ನೋಡಿ. ಒಬ್ಬರು ಪ್ರಭಾವಿ ಮಂತ್ರಿ, ಅದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರ ಬರುತ್ತೆ. ಸಿ.ಎಂ ಇದ್ದಂಗಾಯ್ತು. ಕಾಂಗ್ರೆಸ್ನ ಶಾಸಕರು ಹೆಚ್ಚು ಗೆದ್ದಿದ್ದಾರೆ. 5 ಜನ ಕಾಂಗ್ರೆಸ್ನ ಶಾಸಕರು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾರೆ. ಇಷ್ಟೆಲ್ಲ ಆಗು ಕ್ಷೇತ್ರ ಕಳ್ಕೊಂಡ್ರೆ ಅದರ ನೇರ ಹೊಡೆತ ಬೀಳೋದು ಸಿದ್ದರಾಮಯ್ಯನವ್ರಿಗೆ. ಯಾಕಂದ್ರೆ ಬೇರೆ ಮಿನಿಸ್ಟರ್ಗಳಿಗೆಲ್ಲ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆಯಲ್ಲ, ನಿಮ್ಮ ಜವಾಬ್ದಾರಿ ಅವಕಾಶ ಇದ್ದೂ ಕೂಡ ಸೋತ್ರೆ ಮಂತ್ರಿಗಿರಿ ಬಿಡಬೇಕಾಗತ್ತೆ ಅಂತ. ಅದು ಮುಖ್ಯಮಂತ್ರಿಗಳಿಗೂ ಅನ್ವಯ ಆಗಬಹುದು. ಸಿದ್ದರಾಮಯ್ಯನವರು ಮೈಸೂರು ಚಾಮರಾಜನಗರದಲ್ಲಿ ಓಡಾಟ ಯಾಕೆ ಜಾಸ್ತಿ ಮಾಡಿದ್ದಾರೆ ಅಂತ ಕೇಳಿದ್ರೆ ಇದೇ ಅಸಲಿ ಸೀಕ್ರೆಟ್. ಅದರ ನಡುವೆ ನೋಡಿ ಏನು ಹೇಳ್ತಾರೆ ಅಂತ. ನಾನು ಇರಬೇಕೋ ಬೇಡವೋ ಅಲ್ಲಿಗೆ ಸಿದ್ದರಾಮಯ್ಯನವರೇ ಕ್ಲಿಯರ್ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಆದರೆ ಕುರ್ಚಿ ಬಿಡಬೇಕಾದ ಸನ್ನಿವೇಶ ಒದಗಿ ಬರಲಿದೆ ಅನ್ನೋದನ್ನ ಮೊನ್ನೆ ಅಷ್ಟೇ ಗುಬ್ಬಿ ಶ್ರೀನಿವಾಸ್ ಅವರ ಸ್ಟೇಟ್ಮೆಂಟ್ ಗಮನ ಸೆಳೆದಿತ್ತು. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಮುಂದುವರಿಬೇಕಂದ್ರೆ ಹೆಚ್ಚು ಕ್ಷೇತ್ರ ಗೆಲ್ಲಿಸ್ಕೊಡ್ಬೇಕು ಅಂತ ಅವ್ರು ಹೇಳಿದ್ದು. 20 ಅಂತ ಏನೋ ನಂಬರು ಹೇಳಿದ್ರು ಅವ್ರು.
ಸೊ ಅಷ್ಟಾಗದಿದ್ರೆ ಕುರ್ಚಿ ಬಿಡಬೇಕಾ ಅನ್ನೋ ಥರದ ಪ್ರಶ್ನೆ ಜೋರಾಗಿ ಸದ್ದು ಮಾಡ್ತು, ಮುಜುಗರಕ್ಕೆ ಕಾರಣ ಆಯಿತು. ಈಗ ಸಿದ್ದರಾಮಯ್ಯನವ್ರು ಹೇಳ್ತಿರೋದು ಅದೇ ನಂಬರು, ನಾವು 18ರಿಂದ 20 ಗೆದ್ದೇ ಗೆಲ್ತೀವಿ ಅಂತ. ಅದಾಗದೇ ಇದ್ದರೆ ಯಾರ ಕುತ್ತಿಗೆಗೆ ಬರುತ್ತೆ ಅನ್ನೋದನ್ನು ಶ್ರೀನಿವಾಸ್ ಅವರೇ ಸಿಡಿಸಿದ್ರು. ಯತೀಂದ್ರ ಸಿದ್ದರಾಮಯ್ಯನವರು ಸುಮಾರು ಸಲ ಸ್ಟೇಟ್ಮೆಂಟ್ ಕೊಟ್ಟರು, ಅಹಿಂದ ವರ್ಗದವ್ರು ಒಂದಾಗಬೇಕು, ಅಹಿಂದ ಮತಗಳು ಒಡೆಯದಂತೆ ನೋಡ್ಕೊಳ್ಬೇಕು, ಆಗ ಮಾತ್ರ ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಾವೆಲ್ಲ ಒಗ್ಗಟ್ಟಿನಿಂದ ಸಮುದಾಯದವ್ರು ನಿಂತರೆ ಮಾತ್ರ ಅವ್ರು 5 ವರ್ಷ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಹೇಳಿದ್ರು ಇತ್ತೀಚೆಗೆ. ಸೊ ಎಲ್ಲ ಕಡೆಯಿಂದ ಬರ್ತಿರೋದೇನು, ಈ ಲೋಕ ಸಮರದ ಫಲಿತಾಂಶ ಸಿದ್ದರಾಮಯ್ಯನವರ ಕುರ್ಚಿ ಅಳಿವು ಉಳಿವಿನ ರಿಸಲ್ಟನ್ನು ಕೊಡುತ್ತೆ ಅನ್ನೋದು. ಅದನ್ನೀಗ ಮುಖ್ಯಮಂತ್ರಿಗಳೇ ಒಪ್ಕೊಳ್ತಿದ್ದಾರೆ. ಕುರ್ಚಿ ರಹಸ್ಯ ಕೊನೆಗೂ ಔಟ್ ಆಗಿದೆ ನೋಡಿ. ಅದರ ನಡುವೆ ಎಷ್ಟು ಟೆನ್ಷನ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಿಗ್ ಆಪರೇಷನ್ ಒಂದು ಈಗ ಅಂತಿಮ ಆಗೋ ಥರ ಕಾಣಿಸ್ತಾ ಇದೆ. ಬದ್ಧವೈರಿ ಶ್ರೀನಿವಾಸ್ ಪ್ರಸಾದ್ ಬೇಜಾರು ಮಾಡ್ಕೊಂಡಿದ್ದಾರೆ ಅಳಿಯನಿಗೆ ಅಥವಾ ತಾನು ಹೇಳಿದವ್ರಿಗೆ ಚಾಮರಾಜನಗರ ಟಿಕೆಟ್ BJPಲಿ ಕೊಡಬೇಕಿತ್ತು, ಕೊಟ್ಟಿಲ್ಲ, ತಾನು ತಟಸ್ಥ ಅಂತ ಹೇಳಿದ್ದಾರೆ. ಆದರೆ ಅಚ್ಚರಿಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. BJPಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಹೇಳ್ತಿರೋದು, ನಾನು ತಟಸ್ಥವಾಗಿರ್ತೀನಿ, ಬಟ್ ನನ್ನ ಬೆಂಬಲಿಗರು ಯಾವುದೇ ತೀರ್ಮಾನ ತಗೊಂಡ್ರು ನಾನು ಅದಕ್ಕೆ ಅಡ್ಡಗಾಲು ಹಾಕಲ್ಲ. ಈಗಾಗಲೇ ಅಲ್ಲಿ BJP ಉಪಾಧ್ಯಕ್ಷ ಸೇರಿದಂತೆ ಸುಮಾರು ಜನ BJPಗೆ ರಾಜೀನಾಮೆ ಕೊಡ್ತಿದ್ದಾರೆ. ಶಿವಕುಮಾರ್ ರಾಜೀನಾಮೆ, ಶ್ರೀನಿವಾಸ್ ಪ್ರಸಾದ್ ಆಪ್ತ ವಲಯದ ಉಡಿಗಾಲ್ ಕುಮಾರಸ್ವಾಮಿ, ಕೋಡಿಮೋಳೆ ರಾಜಶೇಖರ್, ಕೂಡ್ಲೂರು ಹನುಮಂತ್ ಶೆಟ್ಟಿ ಇನ್ನಿತರರು ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ಈಗ ತುದಿಗಾಲು ನಿಂತಿದ್ದಾರೆ. 2ನೇ ತಾರೀಕು ಸುಮಾರು ಜನರು ಸೇರ್ಪಡೆ ಇದೆ. ಇನ್ನೊಂದು ವಾರದಲ್ಲಿ ಮತ್ತೊಂದು ಟೀಮ್ ಶ್ರೀನಿವಾಸ್ ಪ್ರಸಾದ್ ಆಪ್ತ ಬಣದ ಕೆಲವು ನಾಯಕರು ಕಾಂಗ್ರೆಸ್ ಬಾವುಟ ಹಿಡಿಯಲಿದ್ದಾರೆ. ಸೊ ಬದ್ಧ ವೈರಿಯೇ ಆಗಿದ್ರು, ಕಾಲಕ್ಕೆ ರಾಜಕಾರಣದಲ್ಲಿ ಎಲ್ಲ ಚೇಂಜ್ ಆಗುತ್ತೆ ಗೊತ್ತಿರೋದೆ. ಮೊನ್ನೆಯಷ್ಟೇ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಸಿದ್ದರಾಮಯ್ಯನವರ ಟೀಮ್ ಜೊತೆಗೆ ಮೀಟಿಂಗ್ ಮಾಡಿದ್ದು ನಿವಾಸದಲ್ಲೇ ಸದ್ದು ಮಾಡಿತ್ತು. ಏನು ನಡೀತಾ ಇದೆ, ಅಚ್ಚರಿಯ ಬೆಳವಣಿಗೆ ಅಂತ ಹುಬ್ಬೇರಿಸುವಂತಾಗಿತ್ತು. ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿ ಕೇಳಿ ಆ ಭಾಗದ ಪ್ರಭಾವಿ ದಲಿತ ನಾಯಕರು ರಿಟೈರ್ಮೆಂಟ್ ಘೋಷಣೆ ಮಾಡಿದ್ರು ಕೂಡ ಎಲೆಕ್ಷನ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತಗಳನ್ನು ಆ ಕಡೆ ಈ ಕಡೆ ಮಾಡೋ ತಾಕತ್ತಿದೆ ಅವ್ರಿಗೆ. ಟಿಕೆಟ್ ಕೇಳಿದ್ರು, ತಾನು ರಾಜಕೀಯವಾಗಿ ಆ್ಯಕ್ಟಿವ್ ಆಗಿರೋವಾಗಲೇ ತನ್ನವ್ರಿಗೊಂದಿಷ್ಟು ಭದ್ರ ಮಾಡಬೇಕು ಅನ್ನೋ ಲೆಕ್ಕವನ್ನು BJP ತಲೆ ಕೆಳಗೆ ಮಾಡ್ತು ಟಿಕೆಟ್ ಕೊಡದೆ. ಸೊ ಈಗ ಸಿಡಿದೆದ್ದಿರುವಂಥ ಶ್ರೀನಿವಾಸ್ ಪ್ರಸಾದ್ ತನ್ನ ಬದ್ಧ ವೈರಿಯ ಜೊತೆ ಈ ಎಲೆಕ್ಷನಲ್ಲಿ ಕೈ ಜೋಡಿಸುವ ಲಕ್ಷಣ ಕಂಡು ಬರ್ತಿದೆ. ತಾನೇ ಅಲ್ಲದಿದ್ದರೂ ತನ್ನ ಆಪ್ತರ ಮೂಲಕ ತನ್ನ ಟೀಮ್ಗೆ ಏನು ಬೇಕಾದರೂ ಮಾಡಬಹುದು, ನಾನು ಅಡ್ಡಗಾಲು ಹಾಕಲ್ಲ ಅಂತ ಹೇಳಿದ್ದಾರೆ ಅಂದರೆ ಅದರ ಅರ್ಥ ಕ್ಲಿಯರ್. ಸೊ ಶ್ರೀನಿವಾಸ್ ಪ್ರಸಾದ್ ಅವರ ಬಲವನ್ನು ಖಚಿತಪಡಿಸ್ಕೊಳ್ಳೋ ಪ್ರಯತ್ನ ಸಿದ್ದರಾಮಯ್ಯನವರಿಂದಾನೇ ಆಗ್ತಾ ಇದೆ. ಏನಾದರೂ ಏನಂತೆ ಎಲೆಕ್ಷನ್ ಅಂದರೆ ಎಲ್ಲ ಲೆಕ್ಕ ಚೇಂಜ್ ಆಗುತ್ತೆ, ಶತ್ರುತ್ವ ಮಿತ್ರತ್ವ ಎಲ್ಲ ಚೇಂಜ್ ಆಗುತ್ತೆ. ಅಂಥದ್ದೊಂದು ಬಿಗ್ ಆಪರೇಷನ್ ಯಶಸ್ವಿಗೊಳಿಸೋದಕ್ಕೆ ಸಿದ್ದರಾಮಯ್ಯನವ್ರು ನಿಂತಿರೋದು. ಚಾಮರಾಜನಗರ ಏನೋ ಒಂದು ಹಂತಕ್ಕೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವ್ರಿಗೆ. ಆದರೆ ಮೈಸೂರಿಗೆ ಸಂಬಂಧಪಟ್ಟಂತೆ ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸ್ಕೊಳ್ಳೋ ನಿಟ್ಟಿನಲ್ಲಿ ಅಷ್ಟೇ ಆತ್ಮವಿಶ್ವಾಸ ಇದೆಯಾ? ಅಷ್ಟು ಸಲೀಸಿಲ್ಲ. ಅಲ್ಲಿ ಪ್ರತಾಪ್ ಸಿಂಹ ಅವರು ಕೊಡಲಿಲ್ಲ ಅನ್ನೋ ಬೇಸರ ಒಂದು ಟೀಮಲ್ಲಿದ್ದರು. ಯದುವೀರ್ ಅವ್ರ ಜೊತೆಗೆ ರಾಜವಂಶಸ್ಥರ ಜೊತೆಗೆ ಮೈಸೂರು ಜನಕ್ಕೊಂದು ಭಾವನಾತ್ಮಕ ನಂಟಿದೆ. BJP ಮೋದಿ ವೇವ್ ನಗರ ಪ್ರದೇಶಗಳಲ್ಲಿ ವರ್ಕೌಟ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲೇ ಯದುವೀರ್ ಅವ್ರನ್ನ ಕಣಕ್ಕಿಳಿಸಿರೋದು. ಸ್ವತಃ ಮೋದಿಯವರ ಆಯ್ಕೆ ಯದುವೀರ್ ಅನ್ನೋದು ಇತ್ತೀಚೆಗಷ್ಟೇ ವಿಚಾರ ಹೊರಗಡೆ ಬಿತ್ತು. ರಾಜರ ಜೊತೆ ಮಾತಾಡಿದ್ದೀರಾ ಅಂತ ಮೋದಿಯವರೇ ಕೇಳಿದ್ರು, ಬೇರೆ ಯಾರೂ ಅಲ್ಲ. ಪ್ರತಾಪ್ ಸಿಂಹ ಅವ್ರನ್ನ ಬದಲಿಸೋದಕ್ಕೆ ಸ್ವತಃ ಪ್ರಧಾನಿಗಳೇ ಆದೇಶ ಕೊಟ್ಟಿದ್ರು ಅಂತ. ಸೊ ಅಷ್ಟು ಸಲೀಸಿಲ್ಲ ಯದುವೀರ್ ಅವ್ರನ್ನ ಸೋಲಿಸೋದು. ಅಲ್ಲೂ ಒಂದು ಫೈಟ್ ಆಗಬಹುದು. ಆದರೆ ಮೈಸೂರಲ್ಲಿ ಸಿದ್ದರಾಮಯ್ಯನವ್ರು ಏನಾದರೂ ಅಂದುಕೊಂಡಂಗೆ ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸ್ಕೊಳ್ಳೋಕೆ ಆಗದೆ ಹೋದರೆ ಏನಾಗಲಿದೆ ನಾಳೆ? ದೊಡ್ಡ ಪ್ರಶ್ನೆ. DK ಶಿವಕುಮಾರ್ ಅವ್ರಿಗೆ ಹೇಗೆ ಸಹೋದರನನ್ನು ಗೆಲ್ಲಿಸ್ಕೊಳ್ಳೋ ಪ್ರತಿಷ್ಠೆ ಇದೆಯೋ ಬೆಂಗಳೂರು ಗ್ರಾಮಾಂತರದಲ್ಲಿ, ತನ್ನ ಗುರಿ ತಲುಪೋದಕ್ಕೆ ಈಗ ತನ್ನ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಈ 2 ಕ್ಷೇತ್ರಗಳು ಕೂಡ ಬಹಳ ನಿರ್ಣಾಯಕ ಆಗಿರೋದು. ಅಧಿಕಾರ ಹಂಚಿಕೆ ಸೂತ್ರ ಹೌದು ಅನ್ನೋದನ್ನ ಈಗ ಸಿದ್ದರಾಮಯ್ಯನವರೇ ಕ್ಲಿಯರ್ ಮಾಡ್ದಂಗೆ ಆಯ್ತು. ಅಲ್ಲಿಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.